ನೀವೇನು ಕೇಳಿಕೊಂಡ್ರು, ಏನು ಬೇಡಿದ್ರು ಅದು ಕೊಡುವಾತನು ಆತ. ಏನಾಗಿದೆ ಎಲ್ಲ ಬಲ್ಲವನು. ಅಂಥ ದೊಡ್ಡ ತಂದೆನ ಆರಾಧನೆ ಮಾಡ್ತಾ ಇದ್ದೀವಿ. ಅಂಥ ಅಮೂಲ್ಯನಾದ ತಂದೆನ ಆರಾಧನೆ ಮಾಡ್ತಾ ಇದ್ದೀವಿ ನಾವು. ಅಷ್ಟು ಪರಿಶುದ್ಧನಾದ ತಂದೆನ, ಮಹಿಮೆಯುಳ್ಳ ಕರ್ತನನ್ನು ನಾವು ಸ್ತುತಿಸೋರು. ಆತನನ್ನು ಪ್ರೀತಿಯಿಂದ ಹೃದಯಕ್ಕೆ ಆಮಂತ್ರಿಸಿ, ನಿಮ್ಮ ಕುಟುಂಬಕ್ಕೆ ಆಮಂತ್ರಿಸಿ, ದೇವರನ್ನು ಘನಪಡಿಸ್ರಿ. ಯಾರು ಏನೇ ಅಂದ್ಕೊಂಡ್ರು ಕರ್ತನನ್ನು ಆರಾಧಿಸೋದನ್ನು ಬಿಡಬೇಡ್ರಿ, ಸ್ತುತಿಸೋದನ್ನು ಬಿಡಬೇಡ್ರಿ, ಸತ್ಯವೇದ ಧ್ಯಾನಿಸಿ ಪ್ರಾರ್ಥಿಸೋದನ್ನು ಬಿಡಬೇಡ್ರಿ. ಅದರಲ್ಲಿ ಅಮೂಲ್ಯವಾದ ಆಶೀರ್ವಾದ ಇದೆ, ಅಚ್ಚರಿಪಡೋ ಅದ್ಭುತ ಇದೆ, ಕಡೆಯಲ್ಲಿ ನಿತ್ಯ ಜೀವ ಇದೆ. ಇವತ್ತು ನೀವು ಹಾಗೆ ಮಾಡಿ, ದೇವರನ್ನೇ ಹಿಂಬಾಲಿಸಿ, ದೇವರನ್ನೇ ಹಿಂಬಾಲಿಸಿ, ದೇವರನ್ನೇ ಕೊಂಡಾಡ್ರಿ. ಅದರಿಂದ ದೊಡ್ಡ ಪ್ರತಿಫಲ ಇದೆ. ಕರ್ತನ ಸಕಲ ಆಶೀರ್ವಾದ ಇವತ್ತು ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ಮತ್ತಷ್ಟು ಕೂಗೋಣ, ಮತ್ತಷ್ಟು ಸ್ತುತಿಸೋಣ, ಮತ್ತಷ್ಟು ದೇವರ ಸತ್ಯವೇದನ ಹೆಚ್ಚಾಗಿ ಧ್ಯಾನಿಸಿ ಓದೋಣ, ಮತ್ತಷ್ಟು ದೇವರ ಆಲಯಕ್ಕೆ ಹೋಗಿ ಸಾಕ್ಷಿಯಾಗಿ ನಿಲ್ಲೋಣ, ದೇವರ ಆಲಯಕ್ಕೆ ಹೋಗಿ ಕರ್ತನನ್ನು ಘನಪಡಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ದೇವರ ಆಶೀರ್ವಾದ ಸಂಪೂರ್ಣವಾಗಿ ಇವತ್ತು ಹೊಂದ್ಕೊಳ್ತಾ ಇದ್ದೀರಿ ಪ್ರಿಯರೇ.